ನಮಸ್ಕಾರ ಗುರು ಎಲ್ಲರಿಗೂ. ಚಿಂತಾಮಣಿ ಮಾರ್ಕೆಟ್ ಲೋಡಿಂಗ್ ಇದೆ ಅಂತ ಲೋಡಿಂಗ್ ಬಂದೆ. ಚಿಕ್ಕ ರೇಟ್ ಲೋಡಿಂಗು 2.5 ಚಿಕ್ಕ ರೇಟ್ ಎಷ್ಟಾಗ್ತಾರೆ ಅಂತ ನೋಡಿ ನೀವೇ. ಲೋಡ್ ಗಿಡೆಲ್ಲ ಮಾಡಿಕೊಂಡು ಹಗ್ಗ ಟಾರ್ಪಲ್ ಹಾಕ್ಕೊಂಡು ಸೀದಾ ಬಂಕ್ ಹತ್ರ ಬಂದೆ. ಡೀಸೆಲ್ ಫುಲ್ ಟ್ಯಾಂಕ್ ಹಾಕ್ಸ್ಕೊಳ್ಳೋಣ ಅಂತ ಡೀಸೆಲ್ ಎಲ್ಲ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡು ಬರಬೇಕಾದ್ರೆ ಮುಳಬಾಗಿಲಿಂದ ತಾಯ್ಲೂರು ರೋಡಲ್ಲಿ ಬರಬೇಕಾದ್ರೆ ಇದು ಘಟನೆ ನೋಡಿದೆ. ಈಚರ್ ಗಾಡಿ ಮಾವಿನ ಹಣ್ಣು ಹಾಕ್ಕೊಂಡು ಬರಬೇಕಾದ್ರೆ ಈ ಥರ ಆಗೈತೆ ಸಿಚುವೇಶನ್ನು. ಸರಿ ಅಂತ ಹೇಳ್ಬಿಟ್ಟು ಹಂಗೆ ಬರಬೇಕಾದ್ರೆ ನೋಡಿ ಯಾವ ಥರ ಶಿಫ್ಟಿಂಗ್ ಮಾಡ್ಕೊತವ್ರೆ ಬೇರೆ ಗಾಡಿಗೆ. ಕೃಷ್ಣಗಿರಿ ಹತ್ರ ಬರಬೇಕಾದ್ರೆ ಕೃಷ್ಣಗಿರಿಯಿಂದ ಸ್ವಲ್ಪ ಮುಂದೆ ಬಂದೆ. ಅಲ್ಲಿಂದ ನೋಡಿ ಈ ರೋಡೆಲ್ಲ ಫುಲ್ ಜಾಮ್ ಆಗಿತ್ತು. ಏನಕ್ಕೆ ಜಾಮ್ ಆಗಿದೆ ಅಂತ ನೋಡಿದ್ರೆ ಮುಂದೆ ಕಾರು ಬ್ಯಾಚ್ ಇವರು ಯಾರು ಓಡಿಸ್ತಾಯಿದ್ರು ಏನೋ ಗೊತ್ತಿಲ್ಲ. ನೋಡಿ ಗುರು ಗಾಡಿ ಪಲ್ಟಿ ಹೊಡೆದ್ಬಿಟ್ಟು ಫ್ರಂಟು ಬ್ಯಾಕು ಎಲ್ಲ ಅಪ್ಪಾಚಿ ಥರ ಆಗಿಬಿಟ್ಟೈತೆ ಗಾಡಿ. ಇದು ನನ್ನ ಗೊತ್ತಿದ್ದ ಪ್ರಕಾರ ಗಾಡಿ ಯಾವುದಂತ ಗೊತ್ತಿಲ್ಲ. ನೋಡಿ ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ ಯಾವ ಗಾಡಿ ಅಂತ ಹೇಳ್ಬಿಟ್ಟು. ನೋಡಿ ಗಾಡಿ ಯಾವ ಥರ ಆಗಿದೆ ಅಂದರೆ ನುಜ್ಜು ಆಗಿಬಿಟ್ಟೈತೆ. ಅದಕ್ಕೋಸ್ಕರ ಫುಲ್ ಜಾಮ್ ಆಗಿತ್ತು. ನೋಡಿ ಗಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತಪ್ಪೂರು ಪಾರ್ಕಿಂಗ್ ಹತ್ರ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಟೀ ಕುಡಿದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿ ನಿಲ್ಲಿಸಿದೆ. ಟೀಗೆ ಕುಡ್ಕೊಂಡು ಅಲ್ಲಿಂದ ಮುಂದೆ ಬಂದೆ. ಎಲ್ಲೂ ನಾನ್ ಸ್ಟಾಪ್ ಬಂದುಬಿಟ್ಟೆ. ಅವಿನಾಶಿ ಹತ್ರ ಬಂದೆ. ಅವಿನಾಶಿ ಟೋಲ್ ಹತ್ರ ಫುಲ್ ಜಾಮ್ ಆಗಿತ್ತು. ಟೋಲು ಭಾನುವಾರ ಅಲ್ವಾ, ಎಲ್ಲ ಯಾವ ಕಡೆ ಹೋದರೂ ಟೋಲು ಜಾಮ್ ಆಗಿರುತ್ತೆ, ರೋಡು ಫುಲ್ ಜಾಮ್ ಆಗಿರುತ್ತೆ. ಅವಿನಾಶಿ ಟೋಲ್ ಪಾಸ್ ಮಾಡ್ಕೊಂಡು ಮುಂದೆ ಬಂದೆ. ನೋಡಿ ರೋಡ್ ಫುಲ್ ಜಾಮ್ ಆಗಿದೆ. ಎಷ್ಟು ಜಾಮ್ ಆಗಿದೆ ಅಂದರೆ ಗಾಡಿಗಳು ಆಲ್ಮೋಸ್ಟ್ ಒಂದು 4 ಕಿಲೋಮೀಟ್ರ್ ಫುಲ್ ಜಾಮ್ ಆಗಿದೆ. ಏನಕ್ಕಂತ ಗೊತ್ತಿಲ್ಲ. ಹೈವೇ ಜಾಮ್ ಮಾಡಿಕ್ಕವ್ರೆ. ಹೈವೇ ರೋಡು ಕ್ಲೋಸ್ ಮಾಡೋರೆ, ಎಲ್ಲ ಸರ್ವಿಸ್ ರೋಡ್ ಬಿಡ್ತವ್ರೆ. ಅದಕ್ಕೋಸ್ಕರ ರೋಡೆಲ್ಲ ಫುಲ್ ಜಾಮ್ ಆಗಿದೆ. ಇದು ಲೊಕೇಶನ್ಗಂತೂ ರೀಚ್ ಆಗಿಬಿಟ್ಟೆ. ಇದು ಹೆಂಗಂದ್ರೆ ಚಿಕ್ಕ ರೇಟಿಂದ ದೊಡ್ಡ ಕ್ರೇಟ್ಗೆ ಹಾಕ್ಕೊಂಡು ಕ್ರೇಟ್ ಹಾಕ್ಬಿಟ್ಟು ನೈಟಲ್ಲೇ ಕಳಿಸ್ಬಿಡ್ತಾರೆ. ಬಾಡಿಗೆ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಕ್ರೇಟ್ ಹಾಕ್ಕೊಂಡು ಇಲ್ಲಿಂದ ಬಿಡಬೇಕಷ್ಟೇ. ಇನ್ನೊಂದು 1 ಅವರ್ 2 ಅವರ್ ಆಗುತ್ತೆ ಅಂತ ಹೇಳ್ತವ್ರೆ. ಸರಿ ಗುರು, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ.